ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರುವಾಗ ರೆಸಿಗ್ನೇಷನ್ ಕೊಟ್ಟೆ. ಮಂಗಳೂರಲ್ಲಿ ಬಹುಶಃ ಒಂದು ಒಳ್ಳೆಯ ಶಿವಮೊಗ್ಗ ತರನೇ ಒಂದು ಒಳ್ಳೆಯ ಬಾಂಧವ್ಯ ಎಲ್ಲ ಜೊತೆಗೆ ನಿಂತು, ಕಮ್ಯುನಲ್ ಇನ್ಸಿಡೆನ್ಸ್ ಕೂಡ ಬಹಳ ಕಡಿಮೆ ಆಯಿತು, ಎಲ್ಲರದ ಒಂದು ರೆಸ್ಪೆಕ್ಟ್ ಕೂಡ ಇತ್ತು. ಬಟ್ ಯಾಕೆ ನೀವು ಸಡನ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಪದೇ ಪದೇ ಬಂತು. ಅದಕ್ಕೆ ಕೆಲವರು ಸರ್ಕಾರದಿಂದ ಇವರಿಗೆ ಒತ್ತಡ ಆಯಿತು, ಅದಕ್ಕೆ ಇವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ರು. ಅದೆಲ್ಲ ಯಾವುದು ನಿಜ ಇಲ್ಲ. ಯಾಕೆ ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಅಂದ್ರೆ, ನಾನು ತುಂಬಾ ದಿವಸದಿಂದ ಈ ದೇಶದಲ್ಲಿ ನಡೀತಾ ಇರುವ ವಿಷಯಗಳನ್ನ ಸ್ವಲ್ಪ ಹತ್ರದಿಂದ ನೋಡ್ತಾ ಇದ್ದೀನಿ. ನಾನು ಕೆಲಸಕ್ಕೆ ಬಂದಿರೋದು ಕೂಡ, ಈ ಪ್ರೊಫೆಷನ್ಗೆ ಬಂದಿರೋದು ಕೂಡ ಈ ಒಂದು ದೇಶದ ಮೇಲೆ ಇರುವ ಒಂದು ರೆಸ್ಪೆಕ್ಟ್ ಇಂದ, ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ದೇಶ ಕಟ್ಟಲಿಕ್ಕೆ ನಮ್ಮ ಸಹಕಾರ ಇರಬೇಕು ಅಂತ ಒಂದು ಪಾಯಿಂಟ್ ಇಂದ. ಯಾವಾಗ ನಮ್ಮ ದೇಶದಲ್ಲಿ ಈ ವಿಷಯಗಳು ರಿವರ್ಸ್ ಆಗಲಿಕ್ಕೆ ಶುರುವಾಯಿತು, ಆವಾಗಿಂದನೇ ನನ್ನ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಶುರುವಾಯಿತು. ಅಂದ್ರೆ ಇದೇ ತರ ಹೋಗ್ತಾನೆ ಇದ್ರೆ ಈ ದೇಶ ಉಳಿಯಲ್ಲ ಅಂತ ವಿಷಯ ನನಗೆ ಬಹಳ ಕ್ಲಿಯರ್ ಆಗಿ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ಇದೊಂದು ತುರ್ತು ಪರಿಸ್ಥಿತಿಯ ಒಂದು ಡಿಸಿಷನ್. ಬಹಳ ಜನರಿಗೆ ಇದು ತುರ್ತು ಆಗಿದೆಯಾ ಅಂತ ಪ್ರಶ್ನೆ ಇದೆ. ಅಷ್ಟು ತುರ್ತು ಆಗಿದೆಯಾ, ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅಂತ. ಬಟ್ ನಾವು ಇತಿಹಾಸ ಓದಿದರೆ ಅಥವಾ ನಮಗೆ ಸಾಕಷ್ಟು ಜನರ ಜೊತೆಗೆ ಓಡಾಟ ಇದ್ರೆ ನಮಗೆ ಇದು ಬಹಳ ಕ್ಲಿಯರ್ ಆಗಿ ಕಣ್ಣಿಗೆ ಕಾಣುತ್ತೆ. ಇದೇನು ಫಸ್ಟ್ ಟೈಮ್ ನಡೀತಾ ಇಲ್ಲ, ಈ ಪ್ರಪಂಚದಲ್ಲಿ ಇದು ಫಸ್ಟ್ ಟೈಮ್ ನಡೀತಾ ಇಲ್ಲ, ಇತಿಹಾಸದಲ್ಲಿ ಸಾಕಷ್ಟು ಸರಿ ನಡೆದಿದ್ದಾರೆ. ಹಾಗಾಗಿ ಅದೆಲ್ಲ ನಮ್ಮ ಮುಂದೆ ಇರುವಾಗ ನಾವು ಖಂಡಿತ ಅದಕ್ಕೆ ಕಿವಿ ಕೊಡದೆ, ಅದನ್ನು ನೋಡದೆ ನಾವು ಮುಂದೆ ಹೋಗ್ತಾ ಇದ್ರೆ ನಿಜವಾಗ್ಲೂ ಭಾರತ ದೇಶವನ್ನು, ನಾವು ನೋಡಿರೋ ಭಾರತವನ್ನು ನಮ್ಗೆ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ರೆಸಿಗ್ನೇಷನ್ ಕೊಟ್ಟು ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ನನ್ನ ಜೊತೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಒಂದು ತಿಂಗಳಿಂದ ಇಡೀ ದೇಶದಲ್ಲಿ ಎಲ್ಲಿಯೂ ಕಾಣದೇ ಇರುವ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಆ ಪ್ರೊಟೆಸ್ಟ್ಗಳು ತುಂಬಾ ಮುಂದೆಯಿಂದ ಲೀಡ್ ಮಾಡುವುದು ನಮ್ಮ ವಿದ್ಯಾರ್ಥಿ ಗ್ರೂಪ್, ಸ್ಟೂಡೆಂಟ್ ಗ್ರೂಪ್. ಇತಿಹಾಸದಲ್ಲಿ ಕೂಡ ಎಲ್ಲಾ ಮೂಮೆಂಟ್ ಅನ್ನು ಫಸ್ಟ್ ಶುರುವಾಗಿರುವುದು ವಿದ್ಯಾರ್ಥಿ ಎಮರ್ಜೆನ್ಸಿ ಪೀರಿಯಡ್ ಆಗಿರಲಿ, ನಮ್ಮ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಗಿರಲಿ, ವಿದ್ಯಾರ್ಥಿ ಗ್ರೂಪ್ ಯಾವಾಗ ರೋಡ್ಗೆ ಬರ್ತಾರೋ, ಯಾವಾಗ ಅವರ ಕಡದಲ್ಲಿ ಇಳಿತಾರೋ, ನಾವೆಲ್ಲ ಸ್ವಲ್ಪ ಎಚ್ಚರಿಕೆ ಆಗಬೇಕು. ಯಾಕೆ ವಿದ್ಯಾರ್ಥಿಯವರು ಬರ್ತಾರ ಅಂದ್ರೆ ಅವರ ಭವಿಷ್ಯದ ಪ್ರಶ್ನೆ ಇದೆ. ನಿಮಗೂ ನಮಗೂ ಭವಿಷ್ಯದ ಪ್ರಶ್ನೆ ಇಲ್ಲ. ನಾವು ಬಹುಶಃ ನಮ್ಮ ಪ್ರೈಮ್ ಪೀರಿಯಡ್ ಮುಗಿಸ್ಬಿಟ್ಟಿರ್ತೀವಿ, ಆಯ್ತು ಹಾಗೆ ಸ್ವಲ್ಪ ಆರಾಮಾಗಿ ಹೋಗ್ಲಿ ಅಂತ ನಾವು ಇರ್ತೀವಿ. ಆದ್ರೆ ವಿದ್ಯಾರ್ಥಿಗಳು ಯಾಕೆ ರೋಡ್ಗೆ ಬರ್ತಾರೆ ಅಂದ್ರೆ ಅವರ ಭವಿಷ್ಯದ ಪ್ರಶ್ನೆ. ಮತ್ತೆ ಅವರಿಗೆ ಪ್ರಜ್ಞೆ ಇರುತ್ತೆ, ಅವ್ರಿಗೆ ಇತಿಹಾಸ ಗೊತ್ತಿರುತ್ತೆ, ಓದಿರ್ತಾರೆ, ಅವರಿಗೆ ಸಾಕಷ್ಟು ವರ್ಲ್ಡ್ ನಾಲೆಜ್ ಇದೆ. ಹಾಗಾಗಿ ತಪ್ಪುಗಳು ಯಾವಾಗಲೂ ಸ್ಪಾಟ್ ಮಾಡೋರು ಫಸ್ಟ್ ವಿದ್ಯಾರ್ಥಿಗಳು. ಇವತ್ತು 30ಕ್ಕಿಂತ ಹೆಚ್ಚು ಯೂನಿವರ್ಸಿಟಿ ಮಕ್ಕಳು ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಒಂದು ವಿಷಯ ತಮ್ಮ ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಎಮರ್ಜೆನ್ಸಿ ಟೈಮ್. ಯಾರಾದ್ರೂ ಇದು ದೇಶ ಆರಾಮಾಗಿ ನಡೀತಾ ಇದೆ ಅಂತ ಅನ್ಕೊಂಡ್ರೆ ದಯವಿಟ್ಟು ತಮ್ಮ ಇಂಟೆನ್ಷನ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಇದು ಎಮರ್ಜೆನ್ಸಿ ಟೈಮ್. ವಿ ಆರ್ ಇನ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಆಯ್ತು, ನಮ್ಮ ಬಾಗಿಲಿಗೆ ಬರುವವರೆಗೆ ನಾವೇನು ಕೇರ್ ಮಾಡಲ್ಲ ಅಂತ ಯಾರು ತಿಳ್ಕೊಂಡ್ರೆ ನಿಮ್ಮ ಬಾಗಿಲಿಗೆ ಬಹಳ ಜಲ್ದಿ ಬರುತ್ತೆ. ಇವತ್ತುವರೆಗೆ ಬಂದಿಲ್ಲ, ಬಟ್ ನಿಮ್ಮ ಬಾಗಿಲಿಗೆ ಬರುವಾಗ ಆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಯಾಕಂದ್ರೆ ಇತಿಹಾಸದಲ್ಲಿ ಹೀಗೆ ನಡೆದಿದೆ. ನಾವೆಲ್ಲ ಒಂದು ಎಚ್ಚರಿಕೆ that is very important. That message I want to convey. Please keep watching the news. ಬಹಳ ಪೇಪರ್ ಎಲ್ಲ ಓದಲಿಕ್ಕೆ ಶುರು ಮಾಡಿ, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ, ಭಾರತದಲ್ಲಿ ಏನ್ ನಡೀತಾ ಇದೆ ಅಂತ ವಿಷಯವನ್ನು ಫಾಲೋ ಮಾಡಿ. ನಾಟ್ ದಟ್ ಮೀಡಿಯಾ ಇಸ್ ಗೋಯಿಂಗ್ ಟು ರಿಪೋರ್ಟ್, ಮೀಡಿಯಾ ಎಲ್ಲ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡ್ತಾರಂತ ಇಲ್ಲ. ಬಟ್ ಇತ್ತೀಚೆಗೆ ಸಾಕಷ್ಟು ನಮಗೆ ಅವಕಾಶಗಳಿದೆ ಸೋಷಿಯಲ್ ಮೀಡಿಯಾ ಇಂಥದ್ದಲ್ಲಿ ಸ್ವಲ್ಪ ಎಲ್ಲ ವಿಷಯ ತಿಳ್ಕೊಳ್ಳಿಕ್ಕೆ. ಈ NRC, CAA ಮತ್ತೆ ಈ ಡೀಟೇಲ್ಸ್ ಒಳಗಡೆ ಹೋಗೋಕೆ ಮುಂಚೆ
ಏನ್ ಆ ತರ ನಡೀತಾ ಇದೆ ಈ ದೇಶದಲ್ಲಿ, ಏನ್ ಸರ್ ನೀವು ಸುಮ್ಮನೆ ಭಯ ಮೂಡಿಸ್ತಾ ಇದ್ದೀರಲ್ಲ ಅಂತ ನೀವು ಹೇಳಬಹುದು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸ್ವಲ್ಪ ಒಂದು 10 ಮಿನಿಟ್ಸ್ ನಾನು ಸ್ಪೆಂಡ್ ಮಾಡಿಸ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಪಾಲಿಟಿಕ್ಸ್ ಇಸ್ ಎ ಗೇಮ್ ಆಫ್ ಪವರ್. ಪವರ್ ಇಸ್ ವಾಟ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್. ನೀವು ಸಾಕಷ್ಟು ಪೊಲಿಟಿಕಲ್ ಪಾರ್ಟಿ ನೋಡಿರ್ತೀರಿ. ಅವರು ಇಲೆಕ್ಷನ್ಗೆ ಬರುವಾಗ ಒಂಥರ ಬರ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ವೋಟ್ ತಗೊಳ್ತಾರೆ, ಮತ್ತೆ ಬೇರೆದೇ ಅವ್ರದೇ ಕೆಲಸ ಮಾಡ್ತಾರೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದ್ರೆ ಕೂಡ ಅವ್ರು ಹಾಗೇನೆ, ಅದರಲ್ಲಿ ಇವರು ಅವರು ಅಂತ ಇಲ್ಲ, ಎಲ್ಲ ಒಂದೇ ಸರಿ. ಬಟ್ ಈ ಪವರ್ ಹಿಡಿಲಿಕ್ಕೆ ಅವರು ಬೇರೆ ಬೇರೆ ಸಿಸ್ಟಮ್ಗಳು ಫಾಲೋ ಮಾಡ್ತಾ ಇದ್ರು ಮುಂಚೆಯಿಂದ. ಒಂದು ಕಾಲದಲ್ಲಿ ಇತ್ತು ಬೂತ್ ಕ್ಯಾಪ್ಚರಿಂಗ್. ಯಾರು ನೋಡಿದೀರಾ? ನಮ್ಮಲ್ಲಿ ಬಹಳ ಹಿರಿಯರಿದ್ದಾರೆ. ಬೂತ್ ಕ್ಯಾಪ್ಚರಿಂಗ್ ನೋಡಿರ್ತೀವಿ. ಒಂದು ಕಾಲದಲ್ಲಿ ವೋಟ್ ಹಾಕುವಾಗಲೇ ಬಂದು ಬ್ಯಾಲೆಟ್ ಬಾಕ್ಸ್ ಅನ್ನು ಹಿಡಿದು ಅದನ್ನು ಬಿಸಾಕ್ತಾರೆ ಅಥವಾ ಅದರಲ್ಲಿ ವೋಟ್ ಹಾಕ್ಬಿಡ್ತಾರೆ. ಇದಕ್ಕೆ ಬೂತ್ ಕ್ಯಾಪ್ಚರಿಂಗ್ ಅಂತ ಹೇಳ್ತೀವಿ ಒಂದು ಕಾಲದಲ್ಲಿ. ಮತ್ತೆ ವೋಟ್ ಮಾಡದೆ ಪ್ರಿವೆಂಟ್ ಮಾಡೋದು, ಒಂದು ಊರನ್ನೇ ಕಟ್ಬಿಡ್ತಾರೆ, ವೋಟ್ ಬರಬಾರದು ಅಂತ ಹೇಳಿ ಕ್ಲೋಸ್ ಮಾಡ್ಬಿಡ್ತಾರೆ. ಇದೆಲ್ಲ ಮಸಲ್ ಪವರ್ ಅಲ್ಲಿ ಸ್ವಲ್ಪ ಕೂಡ ಪವರ್ ಮುಂದೆ ಎಲ್ಲ ವೋಟಿಂಗ್ ಎಲ್ಲ ಹಾಕ್ತಾ ಇತ್ತು. ಆಮೇಲೆ ಮಸಲ್ ಪವರ್ ಹೋಯ್ತು, ಏನ್ ಬಂತು? ದುಡ್ಡು ಪವರ್, ಮನಿ ಪವರ್ ಬಂತು. ಮಸಲ್ ಪವರ್ ಹೋಯ್ತು ಅಂತ ಹೇಳಕ್ಕಾಗಲ್ಲ, ಬಟ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಯ್ತು. ದಟ್ ಇಸ್ ರಿಪ್ಲೇಸ್ ಬೈ ಮನಿ ಪವರ್. ದುಡ್ಡು ಕೊಟ್ಟು ಓಟ್ ತಗೊಳ್ಳೋದು, ಎಲ್ಲರಿಗೂ ಒಂದು 2,000 ರೂಪಾಯಿ ಹಂಚ್ಬಿಡಪ್ಪ ಅಂತ. ಅದರಲ್ಲಿ ಎಷ್ಟು ಓಟ್ ಬರ್ತದೆ. ನಾವು ಕೂಡ ಜನರು ದುಡ್ಡು ತಗೊಂಡ್ರೆ ನಾವು ಮತ್ತೆ ಆಯ್ತು ತಗೊಂಡು ಬಿಡ್ತೀವಲ್ಲ ಅಂತ ಹೇಳಿ ಓಟ್ ಹಾಕ್ತೀವಿ. ಸೊ ಹಾಗಾಗಿ ಮನಿ ಪವರ್ ಬಂತು. ಈ ಮನಿ ಪವರ್ ಮತ್ತೆ ಮಸಲ್ ಪವರ್ ಇದು ಎರಡೂ ಕೂಡ ವಾಸ್ ನಾಟ್ ಗೆಟಿಂಗ್ ಕ್ಲಿಯರ್ ರಿಸಲ್ಟ್ಸ್. ಯಾಕಂದ್ರೆ ಎರಡು ಪಾರ್ಟಿ ಕೂಡ ದೇ ಸ್ಟಾರ್ಟೆಡ್ ಗಿವಿಂಗ್ ಮನಿ. ಆವಾಗ ಗುಜರಾತ್ ಅಲ್ಲಿ ನಮ್ಮಲ್ಲಿ ಇಬ್ಬರು ಇದ್ರು ಆ ಟೈಮಿಗೆ. ಒಬ್ಬರು ಬಹಳ RSS ಪ್ರಚಾರಕರು, ಇನ್ನೊಬ್ಬರು ಒಂದು ಹಾರ್ಡ್ ಕೋರ್ ಬಿಸ್ನೆಸ್ ಮ್ಯಾನ್. ಇವರಿಬ್ರು ಅಹಮದಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಬೈ ಚಾನ್ಸ್ ಭೇಟಿಯಾಗಿ ಒಂದ್ ದಿವಸ ಇಬ್ಬರು ಕೂಡ ಒಂದು ರಾತ್ರಿ ಊಟ ಮಾಡುವಾಗ ಈ ಅಹಮದಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ಅನ್ನು ಹೇಗೆ ನಾವು ಗೆಲ್ಲುವುದು ಅಂತ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಆವಾಗ ಇವರಿಗೂ ಬಹಳ ಒಂದು ವೇವ್ ಲೆಂತ್ ಮ್ಯಾಚ್ ಆಯ್ತು. ಅಂದ್ರೆ ಇವರ ಪೊಟೆನ್ಶಿಯಲ್ ಅವ್ರಿಗೆ ಗೊತ್ತಾಯ್ತು, ಅವರ ಪೊಟೆನ್ಶಿಯಲ್ ಇವರಿಗೆ ಗೊತ್ತಾಯ್ತು. ಇಬ್ಬರು ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಈ ಅಹಮದಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ನಾವು ಹೇಗೋ ಗೆಲ್ಲಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಪ್ರಕಾರ ಮುಂದೆ ಹೋದ್ರು, ಸಕ್ಸಸ್ ಆಗಿದ್ರು. ಅಲ್ಲಿಂದ ಶುರುವಾಯಿತು ಅವರ ಫ್ರೆಂಡ್ಶಿಪ್. ಅದು ಯಾವಾಗಲೂ ನೀವು ನೋಡಿದ್ರೆ ಈ ಸಕ್ಸಸ್ಫುಲ್ ಆರ್ಗನೈಸೇಷನ್ ಹಿಂದೆ ಒಬ್ಬರಿರಲ್ಲ, ಇಬ್ಬರು ಇರ್ತಾರೆ. ಆ ಇಬ್ಬರ ಕಾಂಬಿನೇಷನ್ ಇದೆಯಲ್ಲ ಯಾವಾಗಲೂ ಹಿಸ್ಟಾರಿಕಲಿ ತುಂಬಾ ಡೇಂಜರಸ್. ಆ ತರ ಒಂದು ಕಾಂಬಿನೇಷನ್ ಶುರುವಾಯಿತು ಅಲ್ಲಿ. ಅದು ನಮ್ಮ ಮೋದಿ ಮತ್ತೆ ಅಮಿತ್ ಶಾ ಅವರ ಕಾಂಬಿನೇಷನ್. ಅವಾಗಿಂದ ಭಾರತ ದೇಶದಲ್ಲಿ ಇಲೆಕ್ಷನ್ ಹೇಗೆ ಗೆಲ್ಲಬೇಕು ಅಂತ ಒಂದು ಫಾರ್ಮುಲಾ ಇದೆ. ಇವರಿಗೆ ನಮ್ಮ ಜನರು ಇದಾರಲ್ಲ ಬಹಳ ಎಮೋಷನಲ್ ಜನ. ಇವರಿಗೆ ಮಸಲ್ ಪವರ್ ಮನಿ ಪವರ್ ಗಿಂತ ಎಮೋಷನಾಲಿಟಿ ಮೇಲೆ ನಾವು ಆಟ ಆಡಿಸಿದ್ರೆ ತುಂಬಾ ಇವರು ನಮ್ಮ ಕಡೆ ಬಿಡುತ್ತಾರೆ ಅಂತ ಅವರಿಗೆ ಒಂದು ಐಡಿಯಾ ಬಂತು. ಅದನ್ನು ಅಹಮದಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ಇಂದ ಹಿಡಿದು ಇವತ್ತುವರೆಗೆ ಫಾಲೋ ಮಾಡ್ತಾ ಬರ್ತಾರೆ. ಈ ವಿಷಯವನ್ನು ನೀವು ಅರ್ಥ ಮಾಡಿ. ಇವರ ಹಿಂದೆ ಬೇರೆ ಬೇರೆ ಐಡಿಯಾಲಜೀಸ್ ಇದೆ, ಅದಕ್ಕೆ ನೆಕ್ಸ್ಟ್ ಹೋಗೋಣ. ಬಟ್ ಇವರಿಬ್ಬರು ಕೂಡ ದೇ ಆರ್ ವೆರಿ ಸ್ಮಾರ್ಟ್ ಇನ್ ದಟ್ ಸೆನ್ಸ್. ಭಾರತದಲ್ಲಿರುವ ಜನರನ್ನು ಯಾವ ರೀತಿ ಅವರ ಮೈಂಡ್ ಅನ್ನು ತಿರುಗಿಸಿ ನಮ್ಮ ಕಡೆ ಅವ್ರು ಬರುವಾಗ ಮಾಡುವುದು ಅಂತ ಅವರಿಗೆ ಗೊತ್ತಾಯ್ತು. ಈಗ ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಿ, ಅಸೋಸಿಯೇಷನ್ ಇರ್ತೀರಿ. ಒಂದು ಅಸೋಸಿಯೇಷನ್ ಅಥವಾ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಾವು ಎಲೆಕ್ಷನ್ ನಿಂತ್ರೆ ನಾವೇನ್ ಮಾಡ್ತೀವಿ? 100 ಜನ ಹತ್ರ ಹೋಗಿ ನಮಗೆ ಓಟ್ ಹಾಕಪ್ಪ ಅಂತ ಹೇಳ್ತೀವಿ. ಹೇಳ್ತೇವೆ ಇಲ್ವಾ? ಅದರಲ್ಲಿ ಎಷ್ಟು ಓಟ್ ಬರುತ್ತೋ ಟ್ರೈ ಟು ವಿನ್. ದಿಸ್ ವಿಲ್ ಆಲ್ವೇಸ್ ನಾಟ್ ಸಕ್ಸೀಡ್ ಬಿಕಾಸ್ ಇನ್ನೂ 2-3 ಕ್ಯಾಂಡಿಡೇಟ್ ಕೂಡ ಇರ್ತಾರೆ, ಅವರು ಹೋಗಿ ಕೇಳ್ತಾರೆ. ಸೊ ಮೆಜಾರಿಟಿ ವೋಟ್ ನನಗೆ ಬರುತ್ತಂತ ಖಚಿತ ಇಲ್ಲಲ್ಲ. ನೆಕ್ಸ್ಟ್ ಫಾರ್ಮುಲಾ ಏನು? ಈ 100 ಜನದಲ್ಲಿ 20 ಜನಗೆ ಸೆಪರೇಟ್ ಮಾಡಿ ಔಟ್ ಗ್ರೂಪ್ ಮಾಡಿ
ಉಳಿದ 80 ಜನ ಯಾರಿದ್ದಾರೆ ಅವ್ರಿಗೂ ಇವ್ರಿಗೂ ಒಂದು ತರ ಒಂದು ದ್ವೇಷವನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವ್ 20 ಜನ ಹತ್ರ ಹೋಗಲ್ಲ, ಬರೀ ಆ 80 ಜನ ಹತ್ರ ಹೋಗ್ತೀವಿ. ಆ 80 ಜನವನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ದ ಪ್ರಾಬಬಿಲಿಟಿ ಆಫ್ ಮೀ ವಿನ್ನಿಂಗ್ ಇಸ್ ಮಚ್ ಹೈಯರ್. ಆ 20 ಜನ ಹತ್ರ ನಾವು ಹೋಗೋದೇ ಇಲ್ಲ. ಆದ್ರೆ ಈ 80 ಮತ್ತೆ 20 ಜನ ಮಧ್ಯದಲ್ಲಿರುವ ದ್ವೇಷ ಇದೆಯಲ್ಲ, ಅದು ನನಗೆ 80 ಜನವನ್ನ ವೋಟ್ ಅನ್ನು ನನಗೆ ಕೊಡುತ್ತೆ. ಇದು ದಿಸ್ ಪ್ರಾಬಬಿಲಿಟಿ ವರ್ಕ್ಸ್ ಮಚ್ ಬೆಟರ್ ದನ್ ದಟ್ ಪ್ರಾಬಬಿಲಿಟಿ. ಈ ಒಂದು ಫಾರ್ಮುಲಾವನ್ನು ತುಂಬಾ ಸ್ವಾರಸ್ಯವಾಗಿ ಹಿಡಿಕೊಂಡು ಆಯ್ತು, ಈ ಫಾರ್ಮುಲಾ ಗೊತ್ತಾಯ್ತು, ಇದು ಹೇಗೆ ನಾವು ರೂಪಿಸುವುದು ಅಂತ ಅವರು ಥಿಂಕ್ ಮಾಡುವಾಗ ಅವರಿಗೆ ಹಿಸ್ಟಾರಿಕಲಿ ಒಂದು ಸಿಸ್ಟಮ್ ಸಿಕ್ಕಿತ್ತು. ಆ ಸಿಸ್ಟಮ್ಗೆ ಫಾಸಿಸಂ ಅಂತೀವಿ. ಹಿಸ್ಟಾರಿಕಲಿ ಆ ಸಿಸ್ಟಮ್ಗೆ ಫಾಸಿಸಂ ಅಂತೀವಿ. ಫಾಸಿಸಂ ಅಂದ್ರೆ ಏನಂದ್ರೆ ಅದು ಒಂದು ಪವರ್ ಹಿಡಿಯಲಿಕ್ಕೆ ಒಂದು ಸಿಸ್ಟಮ್. ಆ ಸಿಸ್ಟಮ್ ನ ಫೀಚರ್ ನಾನು ಹೇಳ್ತೀನಿ, ನೀವು ನೋಟ್ ಮಾಡ್ತಾ ಬನ್ನಿ, ನೀವೆಲ್ಲಕ್ಕೆ ಕರೆಕ್ಟ್ ಮಾಡಬಹುದು. ಫಾಸಿಸಂ ಬೆಳೆಯಲಿಕ್ಕೆ ಫಸ್ಟ್ ಒಂದು ಹೀರೋ ಫಿಗರ್ ಬೇಕು. ಹೀರೋ ಫಿಗರ್ ಇಲ್ಲದೆ ಫಾಸಿಸಂ ಬೆಳೆಯಲ್ಲ. ಐಡಿಯಾಲಜಿ ಮೇಲೆ ಮಾತ್ರ ಬೆಳೆಯಲ್ಲ. RSS ಐಡಿಯಾಲಜಿ ತುಂಬಾ ವರ್ಷದಿಂದ ಇದೆ, ಆದ್ರೆ ಅವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟು ಮಟ್ಟಕ್ಕೆ. ಸೊ ಅದಕ್ಕೆ ಒಂದು ಹೀರೋ ಫಿಗರ್ ಬೇಕು. ಸೊ ಹೀರೋ ಫಿಗರ್ ಅನ್ನು ಫಸ್ಟ್ ಡೆವಲಪ್ ಮಾಡಬೇಕು. ಗುಜರಾತ್ ಅಲ್ಲಿ ಅವ್ರು ಅದೇ ಮಾಡಿದ್ರು, ಆ ಹೀರೋ ಫಿಗರ್ ಅನ್ನು ಡೆವಲಪ್ ಮಾಡಿದ್ರು. ಎಷ್ಟು ಮಟ್ಟಕ್ಕೆ ಡೆವಲಪ್ ಮಾಡಿದ್ರು ಅಂದ್ರೆ ಬಿಜೆಪಿ ಒಳಗಡೆ ಬೇರೆ ಯಾರ ತಲೆನೂ ಕಾಣದೇ ಇರುವ ರೀತಿಯಲ್ಲಿ ಇವರೇ ಪ್ರೊಜೆಕ್ಟ್ ಮಾಡಿ ವೈಬ್ರೆಂಟ್ ಗುಜರಾತ್ ಅಂತ ಒಂದು ಶುರು ಮಾಡಿದ್ರು. ಗುಜರಾತ್ ಅಲ್ಲಿ ಒಂದು ಪೈಸಾಗೆ ಕೆಲಸ ಆಗಲಿಲ್ಲ, ಆದ್ರೆ ಅದು ಒಂದು ಪ್ರೊಪಗ್ಯಾಂಡಾ ಅಂತ ಡ್ರಾಮಾ ಅಂತ ಹೇಳ್ತೀವಿ, ಡ್ರಾಮಾ ಮಾಡಿ ಮಾಡಿ ಗುಜರಾತ್ ವೈಬ್ರೆಂಟ್ ಗುಜರಾತ್ ಇಸ್ ಲೀಡಿಂಗ್ ಇನ್ ದ ಹೋಲ್ ವರ್ಲ್ಡ್ ಅಂತ ಒಂದು ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ಮಾಡಿ ಇದಕ್ಕೆ ಪೂರ್ತಿ ಕಾರಣ ಯಾರು? ಮಿಸ್ಟರ್ ಮೋದಿ ಅಂತ ಅವರಿಗೆ ಒಂದು ಹೀರೋ ಇಮೇಜ್ ಒಂದು ಕೊಟ್ಟರು. ನಮ್ಮ ಫ್ರೆಂಡ್ ಎಲ್ಲ ಆ ಟೈಮ್ಗೆ ಗುಜರಾತ್ ಅಲ್ಲಿ ಕೆಲಸ ಮಾಡಿದ್ರು. ನಾನು ಅವಾಗ ಶಿವಮೊಗ್ಗದಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೆ. ನಾನು ಕೇಳ್ತಾ ಇದ್ದೆ, ಏನಪ್ಪಾ ಪ್ರತಿ ವಾರ ಯಾವ್ದಾದ್ರು ಒಂದು ಇವೆಂಟ್ ಮಾಡ್ತಾನೆ ಇದೀರಲ್ಲ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಹೇಳಿದ್ರು, ಶಶಿ ನಾವು ಸೆಂಥಿಲ್ ನಾವು ಇಲ್ಲಿ IAS ಆಫೀಸರ್ ಇಲ್ಲ, ನಾವು ಇವೆಂಟ್ ಮ್ಯಾನೇಜರ್ ಅಂತ. ಗುಜರಾತ್ ಅಲ್ಲಿ ನಮ್ಮ ಕೆಲಸ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ಮಾತ್ರ, ನಾವು IAS ಆಫೀಸರ್ ಎಲ್ಲ ಏನು ತಪ್ಪು ತಿಳ್ಕೊಬೇಡಿ ಅಂತ. ಸೊ ಆ ಇವೆಂಟ್ಗಳು ಮಾಡಿ ಮಾಡಿ ಅವರು ಒಂದು ಹೀರೋ ಇಮೇಜ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಆಗಿತ್ತು. ಮತ್ತೆ 2002 ಅಲ್ಲಿ ಗೋಧ್ರಾದಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಆ ಫಾರ್ಮುಲಾವನ್ನು ಟೆಸ್ಟ್ ಮಾಡಲಿಕ್ಕೆ. ಟೆಸ್ಟ್ ಮಾಡಿದ್ರು, ತುಂಬಾ ಕರೆಕ್ಟ್ ಆಗಿ ವರ್ಕ್ ಆಯ್ತು. ನಿಮ್ಗೆಲ್ಲ ಗೊತ್ತಿದೆ, 2002 ವಾಸ್ ಅ ಹಾರಿಫಿಕ್ ಇನ್ಸಿಡೆಂಟ್ ಇನ್ ದ ಹಿಸ್ಟರಿ ಆಫ್ ದಿಸ್ ಕಂಟ್ರಿ. ನಾನು ಇವತ್ತುವರೆಗೆ ನನ್ನ ಮೈಂಡ್ ಫಾರ್ಮೇಶನ್ ಅಲ್ಲಿಂದ ಆಯ್ತು. ಯಾವತ್ತು ಇವರ ಟ್ರಯಲ್ ನೋಡ್ತೀವಿ ಅಂತ ನನಗೆ ಮನಸ್ಸಲ್ಲಿ ಒಳಗಡೆ ಯಾವಾಗಲೂ ಒಂದು ಆಸೆ ಇತ್ತು. ಬಟ್ ಇದೇ ಮನುಷ್ಯ 2014 ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಬಂದಾಗ ನನಗೆ ಫಸ್ಟ್ ಟೈಮ್ ಮೈಂಡ್ ಅಲ್ಲಿ ಏನು ಸ್ಟ್ರೈಕ್ ಆಯ್ತು, ದಿಸ್ ಇಸ್ ಗೋಯಿಂಗ್ somewhere else ಅಂತ. ಸೊ within a span of 10 years from a small ಪ್ರಚಾರಕ್ to a prime ministerial candidate ಬರಬಹುದಾದ್ರೆ ಎಷ್ಟು ಪಾಲಿಟಿಕ್ಸ್ ಮಾಡಿರಬೇಕು, ಎಷ್ಟು ಜನವನ್ನು ಟ್ವಿಸ್ಟ್ ಮಾಡಿರಬೇಕು ಅಂತ ನೀವು ಅರ್ಥ ಮಾಡ್ತೀವಿ. ಅದಾದ ಮೇಲೆ 2014 ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದ್ರು. ಮತ್ತೆ ಈ ಫಾಸಿಸಂ ಅಂತ ಒಂದು ಬಹಳ ಒಂದು ಕ್ಲಿಯರ್ ಕಟ್ ವಿಷಯವನ್ನು ಹಿಡ್ಕೊಂಡು ಫಾಸಿಸಂ ಅಲ್ಲಿ ಒಂದು ಫಸ್ಟ್ ಹೀರೋ ಫಿಗರ್ ಕ್ರಿಯೇಟ್ ಆಗಬೇಕು. ಆ ಹೀರೋಗೆ ಬಹಳ ವ್ಯಾಲ್ಯೂಸ್ ಕೊಡ್ತಾರೆ. ವ್ಯಾಲ್ಯೂಸ್ ಅಂದ್ರೆ ಅವ್ರು ಬಹಳ ಬಡವರು, ಅವ್ರು ಬಡತನದಿಂದ ಮೇಲೆ ಬಂದಿದ್ದಾರೆ, ಅವರು ಬಹಳ ಒಂದು ಜನಪ್ರಿಯರು, ಇದೆಲ್ಲ ಇಮೇಜ್ ಅವರಿಗೆ ಕ್ರಿಯೇಟ್ ಮಾಡ್ತಾ ಬರ್ತಾರೆ. ಆ ಇಮೇಜ್ ಗಳೆಲ್ಲ ಕ್ರಿಯೇಟ್ ಮಾಡಿದ ಮೇಲೆ ಒಂದು ಜನರಿಗೆ ಒಂದು ಆರಾ ಕ್ರಿಯೇಟ್ ಮಾಡ್ತಾರೆ. ಒಂದು ಅಬೌಟ್ ಒಂದು ಮಿಥಿಕಲ್ ಪಾಸ್ಟ್ ಅಂತೀವಿ. ನಮ್ಮಲ್ಲಿ ನಮ್ಮ ಕಲ್ಚರ್ ಹೇಗಿತ್ತು ಗೊತ್ತಾ? ಕಲ್ಚರ್ ಬಗ್ಗೆ ನಾವು ಬಹಳ ಒಂದು ಒಳ್ಳೆಯ ಏನ್ಷಿಯಂಟ್ ಕಲ್ಚರ್. ಇವತ್ತು ದಿವಸಕ್ಕೆ ನಾವು ಬಹಳ ಹಾರ್ಡ್ ಬಿದ್ದಿದ್ದೀವಿ. ಇದಕ್ಕೆಲ್ಲ ಬಹಳ ಇಂಪಾರ್ಟೆಂಟ್ ಕಾರಣ ಈ 20 ಜನ ಅಂತ ಒಂದು ಜನವನ್ನು ಐಡೆಂಟಿಫೈ ಮಾಡಿ ತೋರಿಸೋದು. ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಆದ್ರೆ ಮಾಡುವ ಮಾತಲ್ಲಿ ಬರೆಯುವ ಬರವಣಿಗೆಯಲ್ಲಿ ಎಲ್ಲದಲ್ಲಿಯೂ ಆ 20 ಜನವನ್ನು ಔಟ್ ಗ್ರೂಪ್ ಆಗಿ ತೋರಿಸ್ತಾರೆ. ದಿಸ್ ಇಸ್ ಕಾಲ್ಡ್ ಕ್ರಿಯೇಷನ್ ಆಫ್ ಅ ಮಿಥಿಕಲ್ ಪಾಸ್ಟ್ ಅಂಡ್ ಕ್ರಿಯೇಷನ್ ಆಫ್ ಅನ್ ಔಟ್ ಗ್ರೂಪ್. ರೈಸ್ ಆಫ್ ಅ ಹೀರೋ, ಕ್ರಿಯೇಷನ್ ಆಫ್ ಅ ಮಿಥಿಕಲ್ ಪಾಸ್ಟ್, ಆಮೇಲೆ ಇದಕ್ಕೆ ಕಾರಣ ಯಾರು? ಈ ಔಟ್ ಗ್ರೂಪ್ ಅಂತ ಪಾಯಿಂಟ್ ಮಾಡೋದು. ಈ ಔಟ್ ಗ್ರೂಪ್ ಅನ್ನು ಪಾಯಿಂಟ್ ಮಾಡಿದ ಮೇಲೆ ಅವ್ರು ಏನ್ ಹೇಳ್ತಾರೆ? ನಮ್ಮ ಜನರೆಲ್ಲ ಸೇರಿ ವಾಪಸ್ ನಮ್ಮ ದೇಶವನ್ನು ಹಳೆಯ ಒಂದು ಏನ್ಷಿಯಂಟ್ ಗ್ಲೋರಿಗೆ ತಗೊಂಡು ಹೋಗಬೇಕು ಅಂತ ಒಂದು
ಒಂದು ಕರೆ ಕೊಡ್ತಾರೆ. ಕರೆ ಕೊಡುವಾಗ ತುಂಬಾ ವಾಚ್ ಮಾಡಬೇಕಾದ ವಿಷಯ ಏನಂದ್ರೆ ಅವರು ಬೇರೆ ಯಾವ ಹೆಸರಲ್ಲಿ ಕೊಡಲ್ಲ. ನಾವು ಹಿಂದೂಗಳೆಲ್ಲ ಸೇರಿ ನಾವು ಒಂದು ವಾಪಸ್ ಹಿಂದೂಗೆ ಹೋಗಬೇಕಂತ ಹೇಳಲ್ಲ. ದೇಶವನ್ನು ಪದವನ್ನು ಉಪಯೋಗ ಮಾಡ್ತಾರೆ. ಅವತ್ತು ಯಾವುದೇ ಸೆಂಟಿಮೆಂಟ್ ಇರಲಿ, ಆ ಸೆಂಟಿಮೆಂಟ್ಗೆ ದೇಶ್ ಅಂತಾನೆ ನಾವು ಹೆಸರು. ನೀವು ದೇಶ್ ಅಂತ ಅವರ ಮಾತಲ್ಲಿ ಕೇಳುವಾಗ ಅವರ ಸ್ವಂತ ಸ್ವಾರ್ಥ ಅಂತ ನಿಮ್ಮ ಕಿವಿಯಲ್ಲಿ ಕೇಳಬೇಕು. ಇದನ್ನು ನೀವು ನೋಡ್ಲಿಕ್ಕೆ ಅರ್ಥ ಮಾಡಿಕೊಂಡ್ರೆ ನೀವು ಬಹಳ ಕ್ಲಿಯರ್ ಆಗಿ ಅವರು ಏನ್ ಇಷ್ಟಪಟ್ಟದ್ರೆ, ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ನೀವು ಅರ್ಥ ಮಾಡ್ಬೋದು. ದೇಶಕ್ಕಾಗಿ ಅಂತ ಕರೆಯುವಾಗ ನಮ್ಮಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಕ್ಕಾಗಲ್ಲ, ಈವನ್ ಇನ್ಕ್ಲೂಡಿಂಗ್ ಮೀ. ದಿಸ್ ಇಸ್ ದಿ ಕೀ ಫಾರ್ಮುಲಾ. ನೀವು ಅವರನ್ನು ಪ್ರಶ್ನೆ ಮಾಡಿದ್ರೆ ಕೂಡ ಆ ಪ್ರಶ್ನೆಯನ್ನು ದೇಶಕ್ಕೆ ಅಗೇನ್ಸ್ಟ್ ಆಗಿ ಮಾಡ್ತಾ ಇದ್ವಿ ಅಂತ ಕನ್ವರ್ಟ್ ಮಾಡ್ತಾರೆ. ಇದು ಈ ಫಾಸಿಸಮ್ನ ಅಂಡರ್ಲೈನ್ ಫ್ಯಾಕ್ಟರ್. ಓಕೆ, ಫಾರ್ ಎಕ್ಸಾಂಪಲ್, ನಾನು ರೆಸಿಗ್ನೇಷನ್ ಕೊಟ್ಟೆ. ನಾನು ರೆಸಿಗ್ನೇಷನ್ ಕೊಟ್ಟ ತಕ್ಷಣ, ರೆಸಿಗ್ನೇಷನ್ ಕೊಡಕ್ಕೆ ಮುಂಚೆವರೆಗೆ ಐ ವಾಸ್ ಒನ್ ಆಫ್ ದ ಗುಡ್ ಆಫೀಸರ್ಸ್ ಇನ್ ಕರ್ನಾಟಕ. ರೆಸಿಗ್ನೇಷನ್ ಕೊಟ್ಟ ತಕ್ಷಣ ನಾನೇನಾಗಿದ್ದೀನಿ? ಆಂಟಿ ನ್ಯಾಷನಲ್. ನನಗೆ ಕಮ್ಯುನಿಸ್ಟ್ ಅಂತ ಹೇಳಬಹುದಾಯ್ತಲ್ಲ, ಅಥವಾ ಇನ್ನು ತಮಿಳಿಯನ್ ಅಂತ ಏನೋ ಒಂದು ಹೇಳಬಹುದಾಯ್ತಲ್ಲ. ಯಾಕೆ ಆಂಟಿ ನ್ಯಾಷನಲ್ ಅಂತ ಹೇಳಿ? ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸಿ. ಈ ಒಂದು ಅಂಡರ್ಲೈನ್ ಫ್ಯಾಕ್ಟರ್ಸ್ ಅನ್ನು ನೀವು ಅರ್ಥ ಮಾಡಬೇಕು. ದೇಶ ದ್ರೋಹ, ನನ್ನ ಕೆಲಸವನ್ನು ಬಿಟ್ಟದ್ದು ದೇಶ ದ್ರೋಹ ಆದ್ರೆ ಎಲ್ಲ ಒಂದು ಕಡೆ ಮ್ಯಾಚ್ ಆಗ್ತಾ ಇಲ್ಲಲ್ಲ, ಹೌದಲ್ಲ? ಸೊ ಈ ನೇಷನ್ ಹೈಪರ್ ನ್ಯಾಷನಲಿಸ್ಟಿಕ್ ಕಾಲ್ ಅಂತ ಹೇಳ್ತೀವಿ. ದೇಶವಂತ ಪದವನ್ನು ಯಾವಾಗ ಯೂಸ್ ಮಾಡ್ತಾರೆ ಅವರು, ನೀವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ತಲೆ ತಿರುಗಿಸ್ಲಿಕ್ಕೆ ಯೂಸ್ ಮಾಡೋ ವಿಷಯ ಅಂತ. काला धन निकलना है नहीं निकलना है? निकलना है। किसके लिए? देश के लिए। काला धन को मिटाना है किसके लिए? क्या हुआ? आप बोले हाँ ನೀವೆಲ್ಲ ಹೌದು ಅಂತ ಹೇಳಿದ್ರಿ, ಹೌದಲ್ಲ? ಕಪ್ಪು ಹಣ ದೇಶದಿಂದ ಹೋಗಬೇಕಾ ಅಂತ ಕೇಳಿದಕ್ಕೆ ನೀವೇನ್ ಹೇಳಿದ್ರಿ? ಹೌದು ಅಂತ ಹೇಳಿದ್ರಿ. ಏನ್ ಬಂತು? ನೋಟ್ ಬಂದಿ. ನೋಟ್ ಬಂದಿ ಬಂತ? ನೀವು ಹಾ ಅಂತ ಹೇಳಿದಕ್ಕೆ ಬಂತು. ನೋಟ್ ಬಂದಿ ಬಂದ ಮೇಲೆ ಯಾರ ಹಣ ಹೋಯ್ತು? ಅಂಬಾನಿ ಹಣ ಹೋಯ್ತಾ? ಕಪ್ಪು ಹಣ ಹೋಯ್ತಾ? ಯಾರ ಹಣ ಹೋಯ್ತು? ಕಾಮನರ್ ಆಗಿ ಅವನನ್ನು ರೋಡ್ ಅಲ್ಲಿ ಬಿಟ್ಟು ಅವನಿಗೆ ಓಡಿಸಿದ್ದಾರೆ. ಯು ವಿಲ್ ನಾಟ್ ಬಿಲೀವ್. ಬಹಳ ಜನಕ್ಕೆ ಇನ್ನೂ ಕೂಡ ಅದರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿಲ್ಲ. 14 ಲಕ್ಷ ನಿಮ್ಮ ಒಬ್ಬೊಬ್ಬರ ಅಕೌಂಟ್ ಅಲ್ಲಿ ನಾನು ಫಿಲ್ ಮಾಡ್ತೀವಿ ಅಂತ ಹೇಳಿದ ಪ್ರಧಾನ ಮಂತ್ರಿ ಇವತ್ತು ಅದರ ಬಗ್ಗೆ ಮಾತಾಡ್ತಾನೆ ಇಲ್ಲ, ಹೌದಲ್ಲ? ಇಲ್ಲ ಹೇಳ್ತೀನಿ. ನೀವು ಈ ಸೆಷನ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಅವರ ಮಾತು ಮತ್ತೆ ಅವರ ಸಿಸ್ಟಮ್ ಅನ್ನು ಅರ್ಥ ಮಾಡ್ಬೇಕು. ಎರಡನೇದು, ದೇಶ ಒಟ್ಟಾಗಬೇಕಾ ಇಲ್ವಾ? ಹೌದು ಅಂತ ಹೇಳಿದೀವಿ, ದೇಶ ಒಟ್ಟಾಗಬೇಕು. 370 ಅನ್ನು ಒಂದೇ ದಿವಸದಲ್ಲಿ ತೆಗೆದರು. ಇವತ್ತು ಒಂದು ರಾಜ್ಯವನ್ನೇ ಜೈಲಾಗಿ ಇಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ನಾವು ಯೋಚನೆ ಮಾಡುವಾಗ ದೇಶ ಲೆವೆಲ್ ಅಲ್ಲಿ ಯೋಚನೆ ಮಾಡಬೇಡ. ನಾನು ಯೋಚನೆ ಮಾಡ್ತಾ ಮನುಷ್ಯರ ಲೆವೆಲ್ ಅಲ್ಲಿ ಯೋಚನೆ ಮಾಡೋಣ. ಫಸ್ಟ್ ಅದು ಮಾಡೋಣ, ಆವಾಗ ದೇಶ ಸೃಷ್ಟಿ ಆಗುತ್ತೆ. ನಮ್ಮ ಸಂವಿಧಾನ ನಮಗೆ ಅದೇ ಹೇಳ್ಕೊಟ್ಟಿದೆ. ನೀವು ತುಂಬಾ ದೊಡ್ಡ ಕಾನ್ಸೆಪ್ಟ್ಗೆಲ್ಲ ಹೋಗಬೇಡ್ರಿ. ಹ್ಯುಮ್ಯಾನಿಟಿ, ಮನುಷ್ಯತನವನ್ನು ಫಸ್ಟ್ ನಿಮ್ಮ ಬೇಸ್ ಆಗಿ ಇಟ್ಕೊಂಡು ಥಿಂಕ್ ಮಾಡಿ. ಇವತ್ತು ನೀವು ಥಿಂಕ್ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಆ ತರ ಮಾಡಿದ್ರೆ ನಡೆಯುತ್ತಾ? ಜನಪ್ರತಿನಿಧಿಗಳನ್ನು ಜೈಲಲ್ಲಿ ಇಟ್ಟಿದ್ದಾರೆ, ಜನರನ್ನು ಜೈಲಲ್ಲಿ ಇಟ್ಟಿದ್ದಾರೆ. ಹೊರಗಡೆ ಇರುವ ವಿಷಯಗಳು ಯಾವುದು ಕೂಡ ಕಾಶ್ಮೀರಲ್ಲಿರುವ ಯಾರಿಗೂ ಗೊತ್ತಾಗಲ್ಲ. ಹೊರಗಡೆ ಇರುವ ವಿಷಯಗಳು ಬಿಟ್ಬಿಡಿ, ಅವರ ಊರಲ್ಲಿ ಏನ್ ನಡೀತಾ ಇದೆ ಅವರಿಗೆ ಗೊತ್ತಿಲ್ಲ. ಇದು ನ್ಯಾಯನ ಅನ್ಯಾಯ? ಎಷ್ಟು ದೊಡ್ಡ ಅನ್ಯಾಯ! ನಾವು ಆ ಪೊಸಿಷನ್ಗೆ ಬಂದ್ರೆ ನಮಗೆ ಆ ನೋವು ಅರ್ಥ ಆಗುತ್ತೆ. ಆ ನೋವು ನಮಗೆ ಅರ್ಥ ಆಗಲ್ಲ ಅಂದ್ರೆ ಖಂಡಿತ ನಾವು, ನನ್ನ ಅಭಿಪ್ರಾಯಕ್ಕೆ ನಾವು ಭಾರತೀಯರಲ್ಲ. ಭಾರತ ದೇಶದಲ್ಲಿ ಸಹ ಮನುಷ್ಯರ ನೋವು ಅರ್ಥ ಆಗದೆ ಹೋದ್ರೆ then I don't think we qualify to be Indians. We can qualify to be somebody else. So ಅವತ್ತು ಏನು ಮಾತು ಹೇಳಿದ್ರು? ದೇಶಕ್ಕೆ, ಪ್ರತಿ ಒಂದು ವಿಷಯನೂ ದೇಶಕ್ಕೆ.
ಅವರ ವಿರುದ್ಧವಾಗಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ the nation wants to know how you are talking against the nation. ಕೆಲವು ಸಮಯ ನೇಷನ್ ತುಂಬಾ ಬೋರ್ ಆಗಿದ್ರೆ ಅವ್ರ ಆರ್ಮಿ ಅಂತ ಪದ ತಗೊಂಡ್ಬಿಡ್ತಾರೆ. ನೇಷನ್ ಅಂತ ಹೇಳಿದ್ರೆ ದೇಶ ಅಂತ ತುಂಬಾ ಬೋರ್ ಆಗಿಬಿಟ್ಟಿದ್ರೆ ಆರ್ಮಿ ವಿರುದ್ಧವಾಗಿ ಮಾತಾಡ್ತೀವಿ. ಸೊ ದೀಸ್ ಆರ್ ಆಲ್ ಸಿಂಬಲ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಾದ ಮೇಲೆ ಔಟ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಮಾಡುವ ಒಂದೊಂದು ಕೃತಿಯಲ್ಲಿಯೂ ಔಟ್ ಗ್ರೂಪ್ ಅನ್ನು ಇವರು ಔಟ್ ಗ್ರೂಪ್ ಅಂತ ತೋರಿಸುವುದಲ್ಲೇ ಅವರು ಅಂಡರ್ಲೈನ್ ಮಾಡುವುದಲ್ಲೇ ಇರ್ತಾರೆ. ಈಗ ಒಂದು ಪ್ಯಾರಾಗ್ರಾಫ್ ನಾವು ಬಗ್ಗೆ ಓದುತ್ತೀವಿ ನಾವಲ್ ಅಲ್ಲಿ ಕೆಲವೊಂದು ವರ್ಡ್ ನಾವು ಅಂಡರ್ಲೈನ್ ಮಾಡ್ತೀವಲ್ಲ, ಆ ಅಂಡರ್ಲೈನ್ ಯಾಕೆ ಮಾಡೋದು? ಯಾಕೆಂದ್ರೆ ಓದುವಾಗ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಸಿಮಿಲರ್ಲಿ ಅವರು ಮಾಡುವ ಎಲ್ಲ ವಿಷಯದಲ್ಲಿಯೂ ಮುಸ್ಲಿಮರನ್ನು ಅಂಡರ್ಲೈನ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಮಾಡ್ತಾರೆ ಇಲ್ವೋ, ಅಂಡರ್ಲೈನ್ ಅಂತ ಮಾಡೇ ಮಾಡ್ತಾರೆ. 370 ಅಲ್ಲಿ ಯಾರಿಗೆ ಅಂಡರ್ಲೈನ್ ಮಾಡಿದ್ರು? ಮುಸ್ಲಿಂ ಮೆಜಾರಿಟಿ ಸ್ಟೇಟ್ ಜಮ್ಮು ಅಂಡ್ ಕಾಶ್ಮೀರಿಗೆ ಇದು ಇರಬಾರದು. ಅದೇ ತರ ಈಗ ಟ್ರಿಪಲ್ ತಲಾಕ್ ಆಗಲಿ, ನೀವು ಬೀಫ್ ಸಂಬಂಧವಾಗಿ ಇಲ್ಲಿನೂ ನಡೆಯುತ್ತೆ, ಅಂದ್ರೆ ದನಗಳನ್ನು ರಕ್ಷಿಸುವುದು. ಆ ಹೆಸರಲ್ಲಿ ಯಾರಿಗೆ ಅಂಡರ್ಲೈನ್ ಮಾಡೋದು? ಮುಸಲ್ಮಾನರಿಗೆ ಅಂಡರ್ಲೈನ್ ಮಾಡೋದು. ಆ ದನ ಸಾಗಾಟದಲ್ಲಿ ತೊಡಗಿಸಿರುವುದರಲ್ಲಿ 60-70% ಹಿಂದೂಗಳು. ನಾನು ಹೇಳ್ತೀನಿ, ಆ ಬ್ರೋಕರ್ ಹಿಂದೂ, ಮಾನವನ ಹಿಂದೂ, ಟ್ರಾನ್ಸ್ಪೋರ್ಟರ್ ಹಿಂದೂ, ಎಲ್ಲ ಹಿಂದೂ. ಆದ್ರೆ ಅಂಡರ್ಲೈನ್ ಮಾಡೋದು ಯಾರು? ಮುಸಲ್ಮಾನರು. ಟ್ರಿಪಲ್ ತಲಾಕ್ ದೇಶದಲ್ಲಿ ಏನೇನೋ ಸಮಸ್ಯೆಗಳಿದಾವೆ. ಅಂದ್ರೆ ನೋಡಿ ಅವ್ರು ಎಂತೆಂತ ಸಮಸ್ಯೆಗಳು ಹುಡ್ಕೊಂಡು ಹೋಗ್ತಾರೆ. ಯಾಕೆ? ಆವಾಗ ಈ 80 ಜನ 20 ಜನವನ್ನು ವಿಲ್ಲನ್ ಆಗಿ ನೋಡ್ತಾನೆ ಇರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆ ಬೇರೆ ಇರುತ್ತೆ, ಏನು ಬೇಕಿಲ್ಲ. ಇವತ್ತು ಸಿಎ ಯಾರು ಕೇಳಿದ್ರಪ್ಪ? ಸಿಎ ನಾವು ಕೇಳಿದ್ವಾ? ಅಥವಾ ಪಾಕಿಸ್ತಾನ ಹಿಂದೂ ಶರಣಾರ್ಥಿ ಕೇಳಿದನ? ಯಾರು ಕೇಳಿಲ್ಲ. ಇದನ್ನು ಮಾಡ್ಲಿಕ್ಕೆ ಅವಶ್ಯಕತೆ ಏನಿದೆ? ನನ್ನ ಅಭಿಪ್ರಾಯಕ್ಕೆ ಬಾಬರಿ ಮಸೀದ್ ರಿಸಲ್ಟ್ ಬಂದಾಗ ಅದರಿಂದ ತುಂಬಾ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ ಅನ್ಕೊಂಡ್ರು. ಅದರಲ್ಲಿ ಏನು ಆಗ್ಲಿಲ್ಲ. ಹಾಗಾಗಿ ಕ್ರಿಕೆಟ್ ಅಲ್ಲಿ ಒಂದು ಬಾಲ್ ಹಾಕಿದಾಗ ಬ್ಯಾಟ್ಸ್ಮನ್ 4 ಹೊಡೆದ್ರೆ ಬೌಲರ್ ನೋಡಿ ಫಾಸ್ಟ್ ಆಗಿ ಇನ್ನೊಂದು ಬಾಲ್ ಹಾಕ್ತಾನೆ. ಯಾಕಂದ್ರೆ ಅವನಿಗೆ ಸಿಟ್ಟಾಗುತ್ತೆ, ಏನು ನಾವು ಹಾಕಿ ಅವನು ಹೊಡೆದಿದ್ದಾನೆ ಅಂತ. ಅದೇ ತರ ಇದರಲ್ಲಿ ಒಂದು ಬಾಲ್ ಹಾಕಿದ್ರು, ಒಂದು ಬೋಲ್ಡ್ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ, ಮತ್ತೆ ಫಾಸ್ಟ್ ಆಗಿ ಹೊಡೆದು ಇನ್ನೊಂದು ಬಾಲ್ ಹಾಕಿದ್ರು ಸಿಎ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಡಿಸ್ಕಸ್ ಮಾಡೋಣ. ಬಟ್ ಇಶ್ಯೂ ಇಸ್ ದಿಸ್: ಎವ್ರಿ ಟೈಮ್ ದೇ ವಿಲ್ ಡೂ ಸರ್ಟನ್ ಥಿಂಗ್, ದೇ ವಿಲ್ ವಾಂಟ್ ಟು ಅಂಡರ್ಲೈನ್ ದ ಮೈನಾರಿಟಿ. ಎನ್ಆರ್ಸಿ, ಹೂ ಆಸ್ಕ್ಡ್ ಫಾರ್ ಎನ್ಆರ್ಸಿ? ಯಾರು ಕೇಳಿದ್ರು ಎನ್ಆರ್ಸಿ? ಇಸ್ ಇಟ್ ದ ಮೇಜರ್ ಇಶ್ಯೂ ನಾವು? 45 years ಅಲ್ಲಿ ಇಲ್ಲದೆ ಇರುವ ಅನ್ಎಂಪ್ಲಾಯ್ಮೆಂಟ್ ಈಗ ಇದೆ 6.5%. ನಿಮಗೆಲ್ಲ ಗೊತ್ತಿದೆ, ಇನ್ಫ್ಲೇಷನ್ ಇಸ್ ಗೋಯಿಂಗ್ ಅಬೌವ್ ದ ಮೋರ್ ದನ್ ಇನ್ಫ್ಲೇಷನ್. ದೇರ್ ಇಸ್ ನೋ ಡಿಮ್ಯಾಂಡೇ ಇಲ್ಲ. ಯಾರು ಕೂಡ ಪೀಪಲ್ ಆರ್ ನಾಟ್ ಕ್ರಿಯೇಟಿಂಗ್ ಡಿಮ್ಯಾಂಡ್. ಎಕಾನಮಿ ಇಸ್ ಕಮಿಂಗ್ ಟು ಅ ಸ್ಟ್ಯಾಂಡ್ ಸ್ಟಿಲ್. ಎಲ್ಲ ಕಡೆನೂ ಇದೇ ವಿಷಯಗಳು ಹೇಳ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಇದು ಬಹಳ ವರ್ಸ್ಟ್ ಸಂದರ್ಭದಲ್ಲಿ ನಾವು ಇದೀವಿ ಅಂತ. ಆದ್ರೆ ಅವರ ಫೋಕಸ್ ಎಲ್ಲಿದೆ? ಅಂಡರ್ಲೈನಿಂಗ್ ಅಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಯಾರು ಹೇಳೋದು ಕೇಳುವುದಿಲ್ಲ, ಯಾರು ಹೇಳೋದು. ಒಂದು ಫ್ಯಾಮಿಲಿಯ ಇಕನಾಮಿ, ಒಂದು ಕುಟುಂಬದ ತಗೊಳ್ಳಿ, ಒಂದು ಕುಟುಂಬಕ್ಕೆ ಒಂದು ಇಕನಾಮಿ ಮ್ಯಾನೇಜ್ ಮಾಡಬೇಕಾದ್ರೆ ಅದು ಈಸಿನಾ? ಎಷ್ಟು ಕಷ್ಟ. 4 ಜನ 4 ತರ ಮಾತಾಡ್ತಾರೆ. ಮಗನಿಗೆ ಒಂದು ವಿಷಯ ಆಗುತ್ತೆ, ವೈಫಿಗೆ ಬೇರೆ ವಿಷಯ ಬೇಕಾಗುತ್ತೆ. ಒಂದು ಫ್ಯಾಮಿಲಿಗೆ ಒಂದು ಇಕನಾಮಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂದ್ರೆ 130 ಮಿಲಿಯನ್ ಪಾಪ್ಯುಲೇಷನ್ ಗೆ ಮಾಡೋದು ಎಷ್ಟು ಕಷ್ಟ. ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಅದರಲ್ಲಿ ಫೋಕಸ್ ಕೊಡಬೇಕು. ನೀವು ಒಂದು ಕಡೆ ಮುಟ್ಟಿದ್ರೆ 4 ಕಡೆ ಸರಿಯುತ್ತೆ, ನೀವು 4 ಕಡೆ ಮುಟ್ಟಿದ್ರೆ 3 ಕಡೆ ಸರಿಯುತ್ತೆ. ಹಾಗಿರುವ ಟೈಮ್ ಅಲ್ಲಿ ಅವರು ಎಂತ ವಿಷಯ ಮೇಲೆ ಫೋಕಸ್ ಮಾಡಿ ಹೋಗಿದ್ದಾರೆ ನೋಡಿ. ಇವತ್ತು ಎಲ್ಲರಿಗೂ ಬೀದಿಗೆ ತಂದಿದ್ದಾರೆ, ಎಲ್ಲರ ಮನಸ್ಸಲ್ಲಿ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಈಗ ಆ ಔಟ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಮಾಡುವ ಒಂದೊಂದು ಕೃತಿಯಲ್ಲಿ ಔಟ್ ಗ್ರೂಪ್ ಅನ್ನೇ ಫೋಕಸ್ ಮಾಡ್ತಾರೆ. ಅದಾದ ಮೇಲೆ ಈ ಹೈಪರ್ ನ್ಯಾಷನಲಿಸ್ಟಿಕ್ ಕಾಲ್, ದೇಶ್ 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 ಅಂತ ಹೇಳಿದಾಗ ಎಲ್ಲ ವಿಷಯವನ್ನು ದೇಶ್ ಮೇಲೆನೆ ಮಾಡ್ತಾರೆ. ದೇಶ್ ದೇಶ್ ಅಂತ ಹೇಳಿನೇ ಹಿಟ್ಲರ್ ಅಷ್ಟು ಜರ್ಮನ್ಸ್ ಅವ್ರ ಕೈಯಲ್ಲಿ ಇಟ್ಕೊಂಡ. 5 ಮಿಲಿಯನ್ ಜ್ಯೂಸ್ಗೆ ಕೊಂದಾಕಿದ್ರು. ನಾನು ಕೇಳ್ತೀನಿ, 5 ಮಿಲಿಯನ್ ಜ್ಯೂಸ್ಗೆ ಹಿಟ್ಲರ್ ಕೊಂದಿದಾನಲ್ಲ, ಅದಕ್ಕೆ ಆ ಜರ್ಮನಿಯ ಜನ ಎಷ್ಟು ಜವಾಬ್ದಾರಿ? ಜರ್ಮನಿಯ ಜನ ಜವಾಬ್ದಾರ ಇಲ್ವಾ? ಜವಾಬ್ದಾರ ತಾನೆ. ಅವ್ರು ಮಾಡಿರೋ ತಪ್ಪು ಏನು?
ಅವನು ದೇಶ್ 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 ಅಂತಾಗ ನಾವೆಲ್ಲ ಸುಮ್ಮನೆ ಇದ್ವಿ. ಅಂದ್ರೆ ದೇಶಕ್ಕೆ ತಾನೇ ಮಾಡ್ತಾ ಇದ್ದಾನೆ, ಜರ್ಮನಿಗೆ ತಾನೇ ಮಾಡ್ತಾ ಇದ್ದಾರೆ, ಫಾದರ್ ಲ್ಯಾಂಡ್ ತಾನೇ ಮಾಡ್ತಾ ಇದ್ದಾರೆ ಅಂತ ಇನ್ನು ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಆವಾಗ ನಮಗೆ ಮನುಷ್ಯತನವನ್ನು ನಾವು ಎಲ್ಲೋ ಮರೆತು ನಾವು ಒಂದು ಭ್ರಮೆಯಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎಲ್ಲರಿಗೂ ತಗೊಂಡೋಗಿ ಗುಂಡಿಗೆ ಹಾಕುವವರೆಗೆ ಆ ಭ್ರಮೆಯಿಂದ ನಾವು ಹೊರಗಡೆ ಬರಲ್ಲ. ಇದು ಫಾಸಿಸಮ್ ನ ಅಂಡರ್ಲೈನ್ ಫ್ಯಾಕ್ಟರ್. ಯಾವುದೇ ಡಿಸೆಂಟ್ ಅನ್ನು ಬಿಡಲ್ಲ ಪವರ್ಗೆ. ಈಗ ಆ 80-20 ಮಾಡಿದ ಮೇಲೆ ಇಲೆಕ್ಷನ್ ಅಲ್ಲೇ ಬರ್ತಾರೆ. ಫಾಸಿಸಮ್ ಬರ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಯಾವುದು ಹೇಳಿ ನೋಡೋಣ. ಒಂದು ಕಡೆ ಫಾಸಿಸಮ್ ಗ್ರೋ ಆಗಬೇಕಾದ್ರೆ ಅಥವಾ ಅದು ಸ್ಟಾರ್ಟ್ ಆಗಬೇಕಾದ್ರೆ ಅದಕ್ಕೆ ಏನ್ ಬೇಕು? Yes, dictatorship. But the most important thing is democracy. ಡೆಮಾಕ್ರಸಿ ಇಲ್ಲದೆ ಫಾಸಿಸಂ ಬೆಳೆಯಲ್ಲ. ಡೆಮಾಕ್ರಸಿ ಯಾಕೆ ಇರಬೇಕಾದ್ರೆ ಡೆಮಾಕ್ರಸಿಯಲ್ಲಿ ಮಾತ್ರ ಅವರು ಪ್ರೊಪಗಂಡಾ ಚಲಾಯಿಸಲಿಕ್ಕೆ ಆಗುತ್ತೆ. ಇದೆಲ್ಲ ಮಾಡ್ತಾರಲ್ಲ, ಇದು ಒಂದು ಎಂಜಿನ್ ಅಂತ ತಿಳ್ಕೊಳ್ಳಿ, ಒಂದು ರೈಲ್ವೆ ಎಂಜಿನ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ಒಂದು ಫ್ಯೂಯಲ್ ಇದೆ. ದಟ್ ಫ್ಯೂಯಲ್ ಇಸ್ ಕಾಲ್ಡ್ ಪ್ರಾಪಗಂಡಾ. ಪ್ರಾಪಗಂಡಾ ಇಸ್ ನಥಿಂಗ್ ಬಟ್ ಡ್ರಾಮಾ. ನಿಮ್ಗೆ ತುಂಬಾ ಡ್ರಾಮಾ, ನಾವೆಲ್ಲ ರಂಗಭೂಮಿಯಿಂದ ಬರ್ತಾ ಇದೀವಿ, ನಮ್ಗೆ ರಂಗದ ವಿಷಯ ಬಗ್ಗೆ ಗೊತ್ತಿದೆ. ಡ್ರಾಮಾ ಮಾಡುವುದು ಈಸ್ ಪ್ರಾಪಗಂಡಾ. ಈ ಪ್ರಾಪಗಂಡಾ ಮಾಡಿನೇ ಜನ ತಲೆಯನ್ನು ತಿಳಿಸುವುದು. ಜಿಎಸ್ಟಿಗೂ ಸಾಕಷ್ಟು ಜನ ಹೇಳಿದ್ವಿ, ಇದು ಆಗಲ್ಲ, ರೆಡಿ ಇಲ್ಲ, ನಾವು ಸಾಫ್ಟ್ವೇರ್ ರೆಡಿ ಇಲ್ಲ, ದಯವಿಟ್ಟು ಮಾಡಬೇಡಿ ಅಂತ. ಹೇಗೆ ಮಾಡಿದ್ರು ಜಿಎಸ್ಟಿ ಇಂಟ್ರೊಡ್ಯೂಸ್ ಮಾಡುವಾಗ? ರಾತ್ರಿ 12 ಗಂಟೆಗೆ ಪಾರ್ಲಿಮೆಂಟ್ ಓಪನ್ ಮಾಡಿದ್ರು. ನೆನಪಿದ್ಯಾ? ಸ್ವತಂತ್ರ ಆದ ಮೇಲೆ 12 ಗಂಟೆಗೆ ಪಾರ್ಲಿಮೆಂಟ್ ಅನ್ನು ಓಪನ್ ಮಾಡಿ ಅಲ್ಲಿಂದ ಅನೌನ್ಸ್ ಮಾಡಿರುವುದು ಜಿಎಸ್ಟಿ. ದಿಸ್ ಇಸ್ ಡ್ರಾಮಾ. ಈ ಡ್ರಾಮಾ ಬೇಕಾಯ್ತಾ? ಇದೇ ಪ್ರಾಪಗಂಡಾ. ಎಲ್ಲ ಮಾಡುವ ಒಂದೊಂದು ವಿಷಯದಲ್ಲಿ ಪ್ರಾಪಗಂಡಾ ಮಾತ್ರ ನಡೆಯುತ್ತೆ. ಆ ಪ್ರಾಪಗಂಡಾ ನಮ್ಮ ಮನಸ್ಸನ್ನು ಈಸಿಯಾಗಿ ಸ್ಲೋಲಿ ಆಕ್ಯುಪೈ. ಅವಾಗ ನಾವು ಯಾರೇನು ಹೇಳಿದ್ರು ಹೌದು 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 ಅಂತ ಹೇಳ್ಕೊಂಡು ಮುಂದೆ ಹೋಗ್ತೀವಿ. ಸೊ ಈ ಪ್ರಾಪಗಂಡಾವನ್ನು ಸ್ಪಾಟ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಇವರ ಮಾತುಗಳಲ್ಲಿ ಇಲ್ಲಿ ಬರುವ ಇಂಡಿಕೇಟರ್ಸ್ ಇಂದ ಪ್ರಾಪಗಂಡಾವನ್ನು ನಾವು ಸ್ಪಾಟ್ ಮಾಡುವುದು ಬಹಳ ಅರ್ಥ ಮಾಡ್ತೀವಿ. ಪವರ್ಗೆ ಬಂದ ಮೇಲೆ ಫಸ್ಟ್ ಅವರು ಒಂದು ವಿಷಯ ಮಾಡ್ತಾರೆ, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಕೊಡ್ತಾರೆ. ಸಿಸ್ಟಮ್ ಅಲ್ಲಿ ಏನೇನೋ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತವೆ, ಜುಡಿಷಿಯರಿ ಆಗಲಿ, ಮೀಡಿಯಾ ಆಗಲಿ, ಬೇರೆ ಬೇರೆ ಇದಾಗಲಿ, ಅದೆಲ್ಲ ಒನ್ ಬೈ ಒನ್ ಡಿಸ್ಟ್ರಕ್ಷನ್ ಮಾಡ್ತಾರೆ. ಒಳಗ ಪೂರ್ತಿ ಎಂಟೈರ್ ಪ್ರಪಂಚ ಪೂರ್ತಿ ಅವರು ಅಟ್ಯಾಕ್ ಮಾಡಿರೋದು ಯಾವ್ದು ಗೊತ್ತಾ? ಫಸ್ಟ್ ಯೂನಿವರ್ಸಿಟೀಸ್. ಟರ್ಕಿ ಆಗಲಿ, ಹಂಗರಿ ಆಗಲಿ, ನೀವು ಯಾವುದೇ ಹಿಟ್ಲರ್ ಜರ್ಮನಿ ಆಗಲಿ, ಇಟಲಿ ಆಗಲಿ, ಈ ಫಾಸಿಸ್ಟ್ ಫೋರ್ಸಸ್ ಬಂದ ತಕ್ಷಣ ಫಸ್ಟ್ ಅಟ್ಯಾಕ್ ಮಾಡಿರೋದು ಯೂನಿವರ್ಸಿಟೀಸ್ಗೆ. ಯಾಕೆ ಅಟ್ಯಾಕ್ ಮಾಡ್ತಾರೆ ಯೂನಿವರ್ಸಿಟೀಸ್ಗೆ? ಅಲ್ಲಿ ಈ ಹುಡುಗರೆಲ್ಲ ಸ್ವಲ್ಪ ತಲೆ ಇದೆ ಅವರಿಗೆ, ಮತ್ತೆ ಅವರೇ ಫಸ್ಟ್ ಪ್ರಶ್ನೆ ಮಾಡೋದಿದೆ ಅಂತಲ್ಲ. ಸೊ ಹಾಗಾಗಿ ಫಸ್ಟ್ ಅವರು ಡೆಮಾಲಿಷ್ ಮಾಡೋದು ಯೂನಿವರ್ಸಿಟೀಸ್. ನಾನು ಕೂಡ ಅನ್ಕೊಂಡೆ ಫಸ್ಟ್ ಇವರು JNUಗೆ ಅಟ್ಯಾಕ್ ಮಾಡಿದ್ರು ಮೊನ್ನೆ. ನಿಮ್ಗೆ ಅರ್ಥ ಆಗಬಹುದು, ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಬಹುದು. ಒಂದು ಭಾರತದ ಸರ್ಕಾರ ಎಷ್ಟು ದೊಡ್ಡ ಪವರ್ಫುಲ್ ಸರ್ಕಾರ, ಅದು ಎಷ್ಟು ದೊಡ್ಡ ಸ್ಟ್ರಕ್ಚರ್, ಅದು ಸ್ಟೇಟ್, ಇಂಡಿಯನ್ ಸ್ಟೇಟ್. ಒಂದು ಯೂನಿವರ್ಸಿಟಿ ಜೊತೆಗೆ ಜಗಳ ಮಾಡಿಕೊಂಡು ಇವತ್ತು ಸಣ್ಣ ಮಕ್ಕಳ ತರ ಜಗಳ ಮಾಡ್ಕೊಂಡು ಕಾಡ್ತಾ ಇದೆಯಲ್ಲ. ಡೈಲಿ JNU ತರ ಸಿಕ್ಕಿದೆ ಅವರಿಗೆ. ಜಗಳ ಮಾಡಬೇಕಾದ್ರೆ ಹೋಗಿ ಪಾಕಿಸ್ತಾನ ಜೊತೆಗೆ ಮಾಡ್ರಿ ಅಥವಾ ಯಾರು ಚೈನಾ ಜೊತೆಗೆ ಮಾಡ್ರಿ, ನಿಮ್ಮ ಲೆವೆಲ್ಗೆ ಮಾಡ್ಬೇಕಲ್ಲ. ನಾಳೆ ಒಂದು ಶಾಲೆ ಜೊತೆಗೆ ಜಗಳ ತಗೊಂಡ್ರೆ ಹೇಗೆ ನಡೆಯುತ್ತೆ? ಅದಕ್ಕೆ ಈಕ್ವಲ್ ಅಂತ. ಇದು ಎಂತ, ನಿಮ್ಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಭಾರತದ ಸರ್ಕಾರ ಒಂದು ಯೂನಿವರ್ಸಿಟಿ ಜೊತೆಗೆ ಸಣ್ಣ ಮಕ್ಕಳ ತರ ಜಗಳ ಆಡ್ಕೊಂಡಿದ್ದಾರಲ್ಲ ಡೈಲಿ ಬೇಸಿಸ್ ಅಲ್ಲಿ. ವಾಟ್ ಸಾರ್ಟ್ ಆಫ್ ನಾನ್ಸೆನ್ಸ್ ಇಸ್ ದಿಸ್? ಅಂಡ್ ದಟ್ ಇಸ್ ಅನದರ್ ಇಂಡಿಕೇಟರ್ ದಿಸ್ ಇಸ್ ಫಾಸಿಸಮ್. ಯಾವ ರೀತಿ ಅವರು ಯೂನಿವರ್ಸಿಟೀಸ್ಗೆ ಫಸ್ಟ್ ಅಟ್ಯಾಕ್ ಮಾಡಿದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಅ ಫಾಸಿಸ್ಟಿಕ್ ಕಲ್ಚರ್. ಅವರಿಗೆ ಡಿಸೆಂಟ್ ಬೇಕೇ ಇಲ್ಲ, ಯೂನಿವರ್ಸಿಟೀಸ್ ಅವ್ರಿಗೆ ಬೇಕು. ಆದ್ರೆ ಯಾವ ಟೈಪ್ ಯೂನಿವರ್ಸಿಟಿ ಅಂದ್ರೆ ಅವರ ಮೇನ್ ಕ್ರಕ್ಸ್ ಏನಿದೆ, ದೇಶ್ ಅನ್ನು ದೇಶ್ ಅಂತ ಹೇಳುವ ಯೂನಿವರ್ಸಿಟಿ ಬೇಕು. ಆ ತರ ಹೇಳುವ ಜನ ಬೇಕು.
ಪ್ರಶ್ನೆ ಮಾಡುವ ಜನ ಅವರಿಗೆ ಬೇಕಿಲ್ಲ. Dissent is something which they will not agree, they will not accept. It will be dealt with severely with anti-national or sedition. ಏನೇ ಒಂದು ಮಾಡಿದ್ರೆ ನಿಮ್ಮ ಮೇಲೆ ಸೆಡಿಷನ್, ಸುಮ್ಮನೆ ಒಂದು ಪ್ರಶ್ನೆ ಮಾಡಿದ್ರೆ ನೀವು ಸೆಡಿಷನ್. ಸೊ ಇದೆಲ್ಲ ನೀವು ಇಂಡಿಕೇಟ್ ಮಾಡಬಹುದು, ನೀವು ಅರ್ಥ ಮಾಡ್ಕೋಬಹುದು. ಈ ದೇಶ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಿರುಗಿಸಿ ಅವರು ಜನವನ್ನು ಈಗ ತಲೆಯಲ್ಲಿ ತುಂಬಿಸಿದ್ದಾರೆ. ನೀವು ಇವತ್ತು ಹೋಗಿ ಯಾರಾದ್ರೂ ಭಕ್ತ ಹತ್ರ ನೀವು ಕೇಳಿ, ಇದೇನು ಈ ತರ ಪ್ರಶ್ನೆ ಮಾಡ್ತಾರೆ, ಅವನು ದೇಶದ್ರೋಹಿ ಅಂತಾರೆ. ಅಥವಾ ನೀವು ಮಾತಾಡಿದ್ರೆ ನಿಮಗೆ ತಕ್ಷಣ ನಿಮಗೆ ಅದೇ ಹೇಳ್ತಾರೆ ದೇಶದ್ರೋಹಿ. ನೀವು ಬೇರೆ ಏನೋ ಹೇಳಿ ಅಪ್ಪ ದೇಶದ್ರೋಹಿ ಯಾಕೆ ಹೇಳ್ತೀರಿ ಅಂತ ಅವ್ರಿಗೆ ಬೇರೆ ಏನು ಹೇಳಕ್ಕೆ ಬರಲ್ಲ, ದೇಶದ್ರೋಹಿ ಮಾತ್ರ ಬರುತ್ತೆ. ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಅದು ಮಾತ್ರ ಫಾರ್ಮುಲಾ. ಇವತ್ತಿಂದ ಈ ಸರ್ಕಾರ ಯಾವ ಟೈಮ್ ಅವರು ದೇಶ ಅಂತ ಹೇಳ್ತಾರೋ ನಿಮ್ಮ ತಲೆಯಲ್ಲಿ ಬೆಲ್ ರಿಂಗ್ ಆಗಬೇಕು. ಮೊನ್ನೆ ಒಬ್ಬ ಡಿಸ್ಕಷನ್ ಆಯ್ತು, ಒಂದು ಫೈಟ್ ಆಯ್ತು, ಬಿಗ್ ಫೈಟ್ ಟಿವಿಯಲ್ಲಿ. ಅದರಲ್ಲಿ ಒಬ್ಬ ಬಿಜೆಪಿ ಅವರು, ಒಬ್ಬ ಇನ್ನೊಬ್ಬರು ಪಾರ್ಟಿಯವರು. ಆ ಒಬ್ಬರು ಪಾರ್ಟಿಯವರು ಒಂದು ಚಾಲೆಂಜ್ ಮಾಡಿದ್ರು ಬಿಜೆಪಿ ಹತ್ರ, ನೀವು ಪಾಕಿಸ್ತಾನ್, ದೇಶ್, ಆತಂಕವಾದ್ ಮತ್ತೆ ಹಿಂದೂ ಇದು ನಾನು ಮಾತಾಡಿದೆ ಒಂದು 2 ನಿಮಿಷ ಮಾತಾಡ್ರಿ ನೋಡೋಣ ಅಂತ. ಅವರು ಆ ಚಾಲೆಂಜ್ ತಗೊಂಡ್ರು, ಯೂಟ್ಯೂಬ್ ಅಲ್ಲಿ ನೋಡಿ, ಅವರು ಆ ಚಾಲೆಂಜ್ ತಗೊಂಡ್ರು. ಮತ್ತೆ ಆ ಆಂಕರ್ ಇದಾರಲ್ಲ, ಈಗ ಅವ್ರಿಗೆಲ್ಲ ಆಂಕರ್ ಅಂತ ಕರೆಯಬಾರ್ದು, ಆಕ್ಟರ್ ಅಂತ ಕರೆಯಬೇಕು. ಯಾರು ಆಂಕರ್ ಇದ್ದಾರೆ, ಆಕ್ಟರ್ ಏನಿದೆ, ಆ ಆಕ್ಟರ್ ಏನ್ ಮಾಡಿದ್ದಾರೆ, ಆಯ್ತು ನೀವು ಮಾಡಿ ಅಂತ ಟೈಮಿಂಗ್ ಸೆಟ್ ಮಾಡಿ ಶುರು ಮಾಡಿದ್ರೆ ಇಬ್ಬರಿಗೆ ಡಿಬೇಟ್. 10 ಸೆಕೆಂಡ್ ಅಲ್ಲಿ ಪಾಕಿಸ್ತಾನ ಅಂತ ಆಯ್ತು. ಪಾಕಿಸ್ತಾನವನ್ನ ಅಂದಿರೋದು ಕೂಡ ಅವನಿಗೆ ಕಾನ್ಶಿಯಸ್ನೆಸ್ ಬರ್ತಾ ಇಲ್ಲ. ಮಾತಾಡ್ತಾ ಮಾತಾಡ್ತಾ ಆತಂಕವಾದ ಅಲ್ಲ, ಮಾತಾಡ್ತಾ ಹಿಂದೂ ಅಲ್ಲ, ಮುಸಲ್ಮಾನ. ಇದೆಲ್ಲ ನೀವು ಅರ್ಥ ಮಾಡಬೇಕು. ಇವರ ಡೈಲಾಗ್ ಹಾಗೆ ಇರುತ್ತೆ. ಇದನ್ನು ಬಿಟ್ಟು ಅವ್ರಿಗೆ ಏನು ಮಾತಾಡ್ಲಿಕ್ಕೆ ಬರಲ್ಲ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಯಾರಿಗಾದ್ರೂ ಒಬ್ಬರಿಗೆ ಟ್ರೈ ಮಾಡಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಿ ಹೇಳಿ, ಆದ್ರೆ ಪಾಕಿಸ್ತಾನ್, ಹಿಂದೂ, ಆತಂಕವಾದ, ಮುಸಲ್ಮಾನ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬೇಕು. ಮಾತಾಡ್ಲಿಕ್ಕೆ ಬರಲ್ಲ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದ್ರು ತುಮಕೂರಿಗೆ, ಬರೀ ಪಾಕಿಸ್ತಾನ ಮಕ್ಕಳ ಮುಂದೆ. ಆ ಮಕ್ಕಳೆಲ್ಲ ಸುಮ್ಮನೆ ಏನೋ ಪಾಪ ಅವರ ಕ್ಯಾಪ್ಟಿವ್ ಕ್ರೌಡ್, ಅವ್ರಿಗೇನು ಮಾಡಕ್ಕಾಗಲ್ಲ. ಅವ್ರಿಗೆ ಕೂರಿಸಿ, ಅಂದ್ರೆ ಭಾರತ ದೇಶಕ್ಕೂ ಪಾಕಿಸ್ತಾನ ಏನ್ ಸಂಬಂಧ? ಪಾಕಿಸ್ತಾನ ಇದೆ ಸುಡ್ಪುರಿ ಸ್ಟೇಟ್. ಯಾಕೆ ನೀವು ಅದೇ ಈ 80-20 ಫಾರ್ಮುಲಾ ಹೇಳ್ತಾರಲ್ಲ, ಆ 80 ಆ ಒಂದು ಔಟ್ ಗ್ರೂಪ್ ಅದು ಅಂಡರ್ಲೈನ್ ಮಾಡೋದು. ಪಾಕಿಸ್ತಾನ ಇಸ್ಲಾಮಿಕ್ ಸ್ಟೇಟ್, ಮುಸಲ್ಮಾನರಿಗೆ ಅಂಡರ್ಲೈನ್ ಮಾಡ್ಲಿಕ್ಕೆ ಪಾಕಿಸ್ತಾನಕ್ಕೆ ಉಪಯೋಗ ಮಾಡೋದು. ಸಿಎಎ ಅಂದಿರೋದು ಹಾಗೆ. ಸಿಎಎ ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ಡಿಬೇಟ್ ನಮ್ಮ ಪೌರತ್ವ ಕೊಡುವ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ನಡೆದಿತ್ತು. ಒಬ್ಬರು ಹೇಳಿದ್ರು ಪಾರ್ಟಿಷನ್ ಆಗಿದೆಯಲ್ಲ ಈಗ, ಅಲ್ಲಿಂದ ಬರುವ ಹಿಂದೂಗಳಿಗೆ ಮಾತ್ರ ಕೊಡೋಣ ಅಂತ. ಆವಾಗ ಇಟ್ ವಾಸ್ ಡಿಬೇಟೆಡ್ ಫಾರ್ 2 days and rejected. India will never do that. India will never bring religion into its citizenship. India will give an end all encompassing citizenship. 50 ವರ್ಷ ಮುಂದೆ ನಾವು ರಿಜೆಕ್ಟ್ ಮಾಡಿರುವ ಪಾಲಿಸಿ ಇವತ್ತು ತಂದು ಒಂದು ಡ್ರಾಮಾ ನಡೆಸ್ತಾ ಇದ್ದಾರೆ. It is completely discriminatory, completely unconstitutional and also arbitrary. ಈಗ ನಾವು ಒಂದು ಅವ್ರು ಏನು ಈಗ ಸಡನ್ ಆಗಿ ಅವತ್ತು ಹೋಮ್ ಮಿನಿಸ್ಟರ್ ಹಿಂದೂ ದಲಿತ್ ಬಾಯೋಂಕೋ ಆಪ್ ನೈ ಶರಣ್ ನೈ ದೇಂಗೆ, ಆದ್ರೆ ಅಲ್ಲಿಂದ ಬರುವ ಹಿಂದೂ ದಲಿತ್ ಇದಾನ ಅವನಿಗೆ ನಾವು ಶರಣ್ ಕೊಡ್ಬೇಕಾಯ್ತು. ನಾವು ಭಾರತೀಯರು ನಾವು ಯಾವತ್ತೂ ಮಾನವೀಯತೆಗೆ ಹ್ಯುಮ್ಯಾನಿಟಿಗೆ ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ನೀವು ಬೈಲುಗುಪ್ಪೆ ಹೋಗಿ ನೋಡ್ರಿ, ಎಷ್ಟು ಟಿಬೇಟನ್ನಲ್ಲಿ ಇಟ್ಟಿದ್ದೀವಿ. ರಾಯಚೂರು ಹೋಗಿ ನೋಡ್ರಿ, ಎಷ್ಟು ಬೆಂಗಾಲಿಗಲ್ಲಿ ಬಾಂಗ್ಲಾದೇಶಿಗಲ್ಲಿ ಇಟ್ಟಿದ್ದೀವಿ. ಎಲ್ಲರಿಗೂ ಒಂದೊಂದು ಏಕರ್ ಭೂಮಿ ಕೊಟ್ಟಿದ್ದೀವಿ. ನಾವು ಏನ್ ಹೇಳ್ತೀವಿ, ನೀವು ಈ ಧರ್ಮದ ವಿಷಯವನ್ನು ಏನ್ ಅಂಡರ್ಲೈನ್ ಮಾಡ್ತಾ ಇದ್ದೀರಲ್ಲ, ದಿಸ್ ಇಸ್ ರಾಂಗ್. ಆಯ್ತು, ನೀವು ಮಾಡಿದ್ರೆ ಶರಣಾರ್ಥಿಗೆಲ್ಲ ಕೊಡ್ರಿ, ಶರಣ್ ಕೊಡಿ, ಎಲ್ಲರಿಗೂ ಕೊಡಿ, ಬರುವರು ಎಲ್ಲರಿಗೂ ಕೊಡಿ, ನಮ್ಗೆ ಏನಿದ್ರಲ್ಲಿ ಆಕ್ಷೇಪಣೆ. We are only pointing out why are you discriminating. You bring everybody, we accept, we don't have problem. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಂಡ್ ಇರ್ತದೆ, ಏನೋ ಮಾಡ್ಕೊಂಡು ಹೋಗ್ತಾನೆ, ಸಮಸ್ಯೆ ಇಲ್ಲ. ಯಾವತ್ತೂ ಕೇಳ್ತೀನಿ, ಈ ಲೋವರ್ ಕ್ಯಾಟಗರಿ ಕ್ರೌಡ್ ಅವ್ರು ವಲಸೆ ಬಂದ್ರೆ ಕೂಡ ಅವ್ರು ನಮ್ಮ ಜಾಬ್ ಅನ್ನು ಕಿತ್ಕೊಳ್ಳೋದಿಲ್ಲ. ಅವರು ನಾವು ಬಿಟ್ಟು ಏನ್ ನಾವು ಮಾಡಕ್ ಆಗಲ್ವೋ ಆ ಜಾಬ್ ಮಾತ್ರ ಅವ್ರು ತಗೊಳ್ತಾರೆ. ನೀವೇ ಎಲ್ಲ ಕಡೆ ನೋಡಬಹುದು. ಯಾಕಂದ್ರೆ ನಾವು ಬಹಳ ಕಾಸ್ಟ್ಲಿಸ್ಟ್ ಸೊಸೈಟಿ. ನಾವು ಸತ್ರು ಸಾಹಿತ್ಯ ಕೆಲವು ಕೆಲಸ ನಾವು ಮಾಡಲ್ಲ, ಹೌದಾ ಇಲ್ವಾ? ಹಿಂದೂ ಸೊಸೈಟಿ ಅಂದ್ರೆ ಏನು? ಕಾಸ್ಟ್ಲಿಸ್ಟ್ ಸೊಸೈಟಿ.
ನೀವು ಸತ್ರು ಕೂಡ ಸಾಯ್ತೀರಿ, ಆದ್ರೆ ಕೆಲವು ಕೆಲಸ ನೀವು ಮಾಡಲ್ಲ. ಅವನು ಆ ಕೆಲಸ ತಗೊಳ್ತಾನೆ. ಇವತ್ತು ಶಿವಮೊಗ್ಗಕ್ಕೆ ಬ್ರಿಡ್ಜ್ ಕಟ್ತಾನೆ, ನಿಮ್ಮ ಸುವೇಜ್ ಒಳಗಡೆ ಕ್ಲೀನ್ ಮಾಡ್ತಾನೆ. ಇಂಥವರೇ ಜನ, ಯಾರು ಅನಿಲ್ ಅಂಬಾನಿನೂ ಅಂತವೆಲ್ಲ ಬರ್ತಾ ಇಲ್ಲ. ಸೊ ನಾವು ಯಾವ ಇವ್ರಿಗೆ ಎಲ್ಲ ಇಲ್ಲ ಅಂತ ಹೇಳೋ ಜನ ಇಲ್ಲ. ಅಂಡ್ ಕೆಲವು ಆಕ್ಟರ್ಗಳು ಕೇಳ್ತಾ ಇದ್ದಾರೆ, ಏನು ನಿಮ್ಗೆ ಪ್ರಾಬ್ಲಮ್, ಹಿಂದೂಗಳಿಗೆ ನಾವು ಕೊಡ್ತಾ ಇದೀವಿ, ಭಾರತೀಯ ಮುಸಲ್ಮಾನರಿಗೆ ಯಾವ್ದು ಪ್ರಾಬ್ಲಮ್? ಭಾರತೀಯ ಮುಸಲ್ಮಾನರಿಗೆ ಪ್ರಾಬ್ಲಮ್ ಇಲ್ಲ ರೀ, ಭಾರತೀಯರಿಗೆ ಪ್ರಾಬ್ಲಮ್. ಅದರಲ್ಲಿ ಅವ್ರು ಅಂಡರ್ಲೈನ್ ಮಾಡೋದು, ಈ ಸಂವಿಧಾನವನ್ನು ಒಪ್ಪಿಕೊಂಡು ಈ ಸಂವಿಧಾನವನ್ನು ಅರ್ಥ ಮಾಡಿಕೊಂಡಿರೋ ಎಲ್ಲರಿಗೂ ನೀವು ಮಾಡುವ ಪ್ರತಿ ಸಮಸ್ಯೆ ಇದೇ ಇದೆ. ವಿ ವಿಲ್ ಅಬ್ಜೆಕ್ಟ್ ಟು ಇಟ್. ನೀವು ಇದೆಲ್ಲ ದೊಡ್ಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕು ಅವಶ್ಯಕತೆ ಇಲ್ಲ. CA is unconstitutional, we will not accept, that's all. ಇಲ್ಲ, ಏನ್ ಸಮಸ್ಯೆ? ನಾನು ಹೇಳ್ತೀನಿ, ನನಗೆ ಅಡ್ವಾಂಟೇಜ್ ಆಗುವ ವಿಷಯ ಇದ್ದರೆ ಕೂಡ ನನ್ನ ಸಂವಿಧಾನಕ್ಕೆ ವಿರೋಧವಾಗಿದ್ರೆ ನಾನು ವಿರೋಧಿಸ್ತೀನಿ. ಇಷ್ಟೇ ವಿಷಯ. ನನಗೆ ನೀವು 10% 20% ರಿಸರ್ವೇಶನ್ ಕೊಟ್ಟರೆ ಕೂಡ ನನ್ನ ಸಂವಿಧಾನದ ಪ್ರಿನ್ಸಿಪಲ್ಸ್ ಗೆ ನೀವು ವಿರುದ್ಧವಾಗಿ ನೀವು ಮಾಡಿದ್ರೆ ಭಾರತೀಯನಾಗಿ ನಾನು ವಿರೋಧಿಸ್ತೀನಿ. ಇಷ್ಟೇ. CAA ಮುಗಿತು. ಅದರ ಮೇಲೆ ತುಂಬಾ ಜಾಸ್ತಿ ಹೋಗುವ ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. And we will not accept it because it is unconstitutional and it is in front of the Supreme Court. Don't worry. Supreme Court ಅಂತ ಎಷ್ಟು ಮಟ್ಟಕ್ಕೆ ನ್ಯಾಯ ಬರುತ್ತೆ ಅಂತ ಅವರು, ನಾನು ಹೇಳಿದೆ, ಈ ಫಾಸಿಸ್ಟ್ ಸರ್ಕಾರ ಎಲ್ಲ ಬಂದ ತಕ್ಷಣ ಈ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮುಗಿಸ್ಬಿಡ್ತಾರೆ. ಫಸ್ಟ್ ಮೀಡಿಯಾವನ್ನು, ಯೂನಿವರ್ಸಿಟೀಸ್ ಅನ್ನು ಮುಗಿಸ್ತಾರೆ, ಮೀಡಿಯಾವನ್ನು ಫುಲ್ ಆಗಿ ಕೈಗೆ ತಗೊಳ್ತಾರೆ. 2014 16 ನೀವು ನೋಡಿರಬಹುದು, ಸಾಕಷ್ಟು ಪ್ರಿನ್ಸಿಪಲ್ ಕರೆಸ್ಪಾಂಡೆನ್ಸ್ ರಿಸೈನ್ಡ್ ಫ್ರಮ್ ಸರ್ಟನ್ ಟಿವಿಸ್ ಅಂಡ್ ಲೆಫ್ಟ್. ನೀವು ರಿವೈಂಡ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವತ್ತೆಲ್ಲ ಇವರ ಒಂದೇ ಪಾಲಿಸಿ, ಎಲ್ಲ ಮೀಡಿಯಾವನ್ನು ಪರ್ಚೇಸ್ ಮಾಡೋದು. ಮೀಡಿಯಾ ಎಲ್ಲ ಯಾವಾಗ ಅವ್ರು ಪರ್ಚೇಸ್ ಮಾಡಿ ಇಟ್ಟಿದ್ದಾರೋ ಅದಾದ ಮೇಲೆ ಒಂದೊಂದಾಗಿ ಜುಡಿಷಿಯರಿ, ಎಲೆಕ್ಷನ್ ಕಮಿಷನ್ ಒಂದೊಂದಾಗಿ ಈಗ ಕಾಂಪ್ರಮೈಸ್ ಮಾಡಿದ್ದಾರೆ. ಎಲ್ಲಿಯೂ ಕೂಡ ನ್ಯಾಯ ಸಿಗುವ ಒಂದು ಅವಕಾಶ ಬಹಳ ಕಡಿಮೆ. ಹಾಗಾಗಿ ಇವತ್ತು ಜನ ಎಲ್ಲ ರೋಡ್ಗೆ ಬಂದಿದ್ದಾರೆ, ಬೇರೆ ದಾರಿ ಇಲ್ಲ. If we don't come now, then we will end up like Germany and we will all be responsible.